ನಿಮ್ಮ ಜನನಾಯಕ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ಶಿವಮೊಗ್ಗ ಜಿಲ್ಲೆ ಭದ್ರಾವತಿ ತಾಲೂಕು ಕಾಗೇಕೊಡಮಗಿ ಗ್ರಾಮ ಪಂಚಾಯತಿ ಸದಸ್ಯರ ಜೊತೆ ಇದ್ದೀವಿ. ಬನ್ನಿ ಅವರ ಒಂದು ಕಿರುಪರಿಚಯ ಮಾಡ್ಕೊಳ್ಳೋಣ. ನಮಸ್ತೆ ಸರ್. ನಮಸ್ತೆ ಸರ್. ನಮಸ್ತೆ ಮೇಡಮ್. ಮೇಡಮ್ ತಮ್ಮ ಹೆಸರು? ಮಂಜುಳಾ. ಮೇಡಮ್ ಸರ್ ತಮ್ಮ ಹೆಸರು? ಪರಶುರಾಮ್. ಮೇಡಮ್ ನೀವು ಯಾವ ಗ್ರಾಮ ಪಂಚಾಯತ್ನಲ್ಲಿ ಗೆದ್ದು ಸದಸ್ಯರಾಗಿದ್ದೀರಾ ಮೇಡಮ್? ಕಾಗೇಕೊಡಮಗಿ ಪಂಚಾಯತಿ ಗೆದ್ದು ಸದಸ್ಯರಾಗಿದ್ದೀರಾ. ಸರ್ ತಮ್ಮ ಒಂದು ರಾಜಕೀಯ ಜೀವನ ಹೇಗೆ ಅನಿಸುತ್ತೆ ತಮಗೆ? ನಮಗೆ ರಾಜಕೀಯ ಜೀವನ ಚೆನ್ನಾಗಿದೆ. ಜನ ಸಹಕಾರ ಮಾಡಬೇಕು, ಜನಗಳಿಗೆ ಒಳ್ಳೇದು ಮಾಡಬೇಕು. ನಾವು ಬಂದಿದ್ದನ್ನು ಫಂಡನ್ನು ಎಲ್ಲ ಕೆಲಸ ಮಾಡಿಸ್ಬೇಕು ಊರಲ್ಲಿ. ಹೇಗೆ ಅನಿಸುತ್ತೆ ರಾಜಕೀಯ ಜೀವನ? ಚೆನ್ನಾಗಿದೆ, ಒಳ್ಳೇದು ಮಾಡಬಹುದು ಅಂತ ಚೆನ್ನಾಗಿದೆ, ಮಾಡ್ಬೋದು ಅಂತ. ಸರ್ ತಮ್ಮ ಒಂದು ಫ್ಯಾಮಿಲಿನಲ್ಲಿ ಇದಕ್ಕೆ ಮುಂಚೆ ಯಾರಾದರೂ ರಾಜಕೀಯದಲ್ಲಿದ್ರಾ? ರಾಜಕೀಯದಲ್ಲಿ ನಮ್ಮ ಅಪ್ಪರಿದ್ದರು. ಅಂದರೆ ರಾಜಕಾರಣ ಏನು ಮಾಡಿಲ್ಲ, ಹಂಗೆ ಮುಖಂಡರಾಗಿ ಮಾಡ್ತಾಯಿದ್ರು. ಆಮೇಲೆ ಅದನ್ನು ನಮ್ಮ ಅಪ್ಪರ್ದಿರೋದ್ಮೇಲೆ ನಾವು ಕಂಟಿನ್ಯೂ ಮಾಡ್ಕೊಂಡ್ವಿ. ನಮ್ಮ ಮನೆಯವರಿಗೆ ಅವಕಾಶ ಬಂದಾಗ ನಿಲ್ಲಿಸ್ತೀವಿ. ಚುನಾವಣೆಗೆ ಗೆದ್ದಾಗ ನಾವು ಜನಗಳ ಸಹಕಾರ ಮಾಡ್ಕೊತ ಹೋಗ್ತಾ ಇದ್ದೀವಿ. ಓಕೆ ಮೇಡಮ್. ಸರ್ ತಮ್ಮ ಒಂದು ರಾಜಕೀಯದಲ್ಲಿ ಅಂದರೆ ನಿಮ್ಮ ಗ್ರಾಮ ಪಂಚಾಯತ್ ಎಲೆಕ್ಷನ್ ನಿಲ್ಲೋದಕ್ಕೆ ಇಷ್ಟೇ ಓದಿರ್ಬೇಕಂತ ವಿದ್ಯಾಭ್ಯಾಸದ ಮಿತಿಯನ್ನು ಇರೋದಿಲ್ಲ. ವಿದ್ಯಾಭ್ಯಾಸ ಏನು ಮಿತಿ ಇಲ್ಲ. ಆದರೆ ನೀವು ನಮ್ಮ ಸಂದರ್ಶನ ಮೂಲಕ ಏನಕ್ಕೆ ಇಷ್ಟಪಡ್ತೀರಾ ಸರ್? ವಿದ್ಯಾಭ್ಯಾಸ ಬೇಕು ಅಂತ ಹೇಳ್ತಾರೆ. ಗ್ರಾಮ ಪಂಚಾಯತಿಗೆ ವಿದ್ಯಾಭ್ಯಾಸ ಬೇಕೇ ಬೇಕು. ಕನಿಷ್ಠ ಒಂದು SLCನಾರು ಮಾಡಿರ್ಬೇಕು. ತಿಳುವಳಿಕೆ, ಓದೋಕ್ಕೆ ಬರೆಯೋಕ್ಕೆ ಬರಬೇಕು. ತೀರಾ ಓದ್ತಾ ಹೋದರೆ ಅದನ್ನು ಏನು ಮಾಡಿದ್ರು ಏನು ಬಿಟ್ಟರು ಅಲ್ಲಿ ಮಧ್ಯಂತರ ಇರೋರು ಸೆಕ್ರೆಟ್ರಿ ಅವರು ನಮಗೆ ಇದು ಮೋಸ ಮಾಡ್ತಾರಲ್ಲಿ. ಹಂಗಾಗಿ ವಿದ್ಯಾಭ್ಯಾಸ ಬೇಕೇ ಬೇಕು. ಅಧಿಕಾರಿಗಳ ವೈಫಲ್ಯವನ್ನು ತಿಳ್ಕೋಬೇಕು ಅಂದರೆ ವಿದ್ಯಾಭ್ಯಾಸ ಬೇಕು ಅಂತ ಹೇಳ್ತಿದ್ದೀರಾ? ವಿದ್ಯಾಭ್ಯಾಸ ಬೇಕೇ ಬೇಕು. ಕನಿಷ್ಠ ಒಂದು SLCನಾರ ಮಾಡ್ಬೇಕು ಗ್ರಾಮ ಪಂಚಾಯತಿಗೆ ಸರ್ಕಾರ. ಮಾಡಿದ್ರೆ ಅದು ಒಳ್ಳೆಯದು. ಒಂದು ಯಾವುದೇ ಒಂದು ಫಂಡ್ ಬಂದರೆ ಒಂದು ಇವ್ರಿಗೆ ಸೌಲಭ್ಯನ ಅವ್ರ ಮನೆ ಬಾಗಿಲೇ ಮುಟ್ಟತ್ತೆ, ಒಂದು ಕೆಲಸ ಆಗತ್ತೆ, ಅವ್ಯವಹಾರಗಳು ನಡೆಯೋದಿಲ್ಲ, ಎಲ್ಲ ಕ್ಲೀನಾಗಿ ನೀಟಾಗಿ ಆಗ್ತವೆ. ಇಲ್ಲಾಂದರೆ ಇಂಜಿನಿಯರು ಸೆಕ್ರೆಟ್ರಿ ಅವರು ಮಧ್ಯಂತರದವರು ಎಲ್ಲ ಹೊಡೆದೇ ಇದು ಮಾಡಿಬಿಡ್ತಾರೆ. ಇಷ್ಟು ಬಂದಿತ್ತು ಹಿಂಗೆ ಅಂತ ಹೇಳಿ ಕಳಿಸ್ಬಿಡ್ತಾರೆ. ಸಾಮಾನ್ಯ ಜನರಿಗೆ ಗೊತ್ತಾಗದೇನೆ ಒಳಗೇನೆ ಫ್ರಾಡ್ ಮಾಡುವಂಥ ಚಾನ್ಸಸ್ ಇರುತ್ತೆ. ನಮ್ಮ ಪಂಚಾಯತಿಯಲ್ಲಿ ಏನು ಬಂದಿದೆ, ಏನು ಬಿಟ್ಟಿದೆ, ಯಾವ ಥರ ನಡೀತಾ ಇದೆ, ಅಲ್ಲಿ ನಮಗೆ ಎಷ್ಟು ಬರ್ತಾ ಇದೆ ಅನುದಾನ, ಅದನ್ನು ಗೊತ್ತಾಗಕ್ಕೆ ವಿದ್ಯಾಭ್ಯಾಸ ಬೇಕೇ ಬೇಕು. ಓಕೆ ಸರ್. ತಮ್ಮ ಒಂದು ಗ್ರಾಮ ಪಂಚಾಯತಿ ಎಲೆಕ್ಷನ್ ನಿಲ್ಲೋದಕ್ಕೆ ಇಂಥದೇ ಅಂತ ಪಕ್ಷ ಇರೋದಿಲ್ಲ. ತಾವು ಗೆದ್ದಂಥ ಸಂದರ್ಭದಲ್ಲಿ ನಾವು ಪಾರ್ಟಿ ಮಾಡ್ಕೊಂಡು ಯಾವ ಪಕ್ಷದ ಫಾಲೋವರ್ಸ್ ಆಗಿದ್ದೀರಾ ಸರ್? ನಾವು JDS ಪಕ್ಷದ ಫಾಲೋವರ್ಸ್ ಆಗಿದ್ದೀರಾ. ಓಕೆ ಸರ್. ತಾವು ರಾಜಕೀಯಕ್ಕೆ ಬರೋದಕ್ಕೆ ನಿಮಗೆ ಗುರು ಗಾಡ್ ಫಾದರ್ಸ್ ಅಂತ ಯಾರಾದ್ರೂ ಇದ್ರ? ನಮಗೆ ಗಾಡ್ಸ್ ಫಾದರ್ ಅಂದರೆ ತಳ್ಳಿಕಟ್ಟೆ TS ಮಂಜುನಾಥ್ ಅಂತ ನಮಗೆ ರಾಜಕಾರಣ ಕಲಿಸ್ತಾರೆ. ಮಂಜುನಾಥ್ ಅಂತ ಸರ್. ನಮ್ಮ ಸಂದರ್ಶನ ಮೂಲಕ ನಿಮ್ಮ ಮಂಜುನಾಥ್ ಅವರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನಾವು ಅವರಿಗೆ ಕೃತಜ್ಞತೆ ಹೇಳಕ್ಕೆ ಇಷ್ಟಪಡ್ತೀವಿ. ಮೇಡಮ್, ತಾವು ಒಬ್ಬ ಗೃಹಿಣಿಯಾಗಿ ರಾಜಕೀಯಕ್ಕೆ ಬಂದಿದ್ರಲ್ವಾ? ರಾಜಕೀಯ ಜೀವನ ಹೇಗೆ ಅನ್ಸುತ್ತೆ ತಮಗೆ? ಮನೆ ಜೊತೆಗೆ ರಾಜಕೀಯ ಜೊತೆಗೆ ನಿಮ್ಮ ಸಂಸಾರನ ಸಾಗಿಸ್ಕೊಂಡು ಹೋಗ್ತಾ ಇದ್ರಲ್ಲ, ಹೇಗೆ ಅನ್ಸುತ್ತೆ ತಮ್ಮ ಒಂದು ರಾಜಕೀಯ ಜೀವನ? ಹೇಗೆ ಅನ್ಸಲ್ಲ, ಚೆನ್ನಾಗಿ ಅನಿಸುತ್ತೆ. ಆದರೆ ತಿಳುವಳಿಕೆ ಇರಬೇಕು, ಸ್ವಲ್ಪ ವಿದ್ಯಾಭ್ಯಾಸ ಇರಬೇಕು ಅಷ್ಟೇ. ಸರಿ ಮೇಡಮ್, ತಮ್ಮ ಒಂದು ಮೂಲಕ ಬೇರೆ ಗೃಹಿಣಿಯರಿಗೆ ನಮ್ಮ ಸಂದರ್ಶನ ಮೂಲಕ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಬೇರೆ ಮಹಿಳೆಯರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ನಿಮ್ಮ ಮೂಲಕ? ಏನು ಹೇಳೋಕೆ ಮೂಲಕ ಇಷ್ಟಪಡೋದಂದರೆ, ಅವರು ಒಂದು ಗ್ರಾಮ ಪಂಚಾಯತಿ ನಿಂತಿದ್ಮೇಲೆ, ಒಂದು ಚುನಾವಣೆ ಗೆದ್ಮೇಲೆ ಎಲ್ಲ ಏನು ನಮ್ಮ ಊರಿಗೆ ಏನು ಬೇಕು ಏನು ಬೇಡ ಅಂತ ತಿಳ್ಕೊಂಡು ಮಾಡೋ ಅಂತ ಇದು ಇರಬೇಕು. ಮಹಿಳೆಯರು ಮನೆ ಸಂಸಾರಕ್ಕೆ ಮಾತ್ರ ಸೀಮಿತ ಅಲ್ಲದೇ ಎಲ್ಲದಕ್ಕೂ ಸೀಮಿತವಾಗಿರ್ಬೇಕು. ಕ್ಷೇತ್ರದಲ್ಲೂ ತಮ್ಮನ್ನ ತಾವು ಗುರುತಿಸ್ಕೋಬೇಕು ಅಂತ ಹೇಳಕ್ ಇಷ್ಟಪಡ್ತಿದ್ದೀರಾ? ಓಕೆ ಸರ್. ತಾವು ಈಗ ಎಲೆಕ್ಷನ್ ಅಲ್ಲಿ ಗೆದ್ದು ಈಗ 2.5 ವರ್ಷ ಟರ್ಮ್ ಆಗಿದೆ ಅಲ್ವಾ? ನಿಮ್ಮ ಒಂದು ಕ್ಷೇತ್ರಕ್ಕೆ ಏನೆಲ್ಲ ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ದೀರಾ? ನಾವು ಬಾಕ್ಸ್ ಡ್ರೈನೇಜ್ ಮಾಡಿಸಿದ್ದೀವಿ, ಅಂಗನವಾಡಿ ಕಾಂಪೌಂಡ್ ಮಾಡಿಸಿದ್ದೀವಿ, ಶಾಲೆದು ಸಂಪ್ ಮಾಡಿಸಿದ್ದೀವಿ, ಮತ್ತು ರಸ್ತೆಗಳು ಮಾಡಿಸಿದ್ದೀವಿ. ಸುಮಾರು ಕೆಲಸನೂ ಮಾಡಿಸ್ತಾ ಇದ್ದೀವಿ. ಸರ್, ರಾಜಕೀಯ ಅಲ್ಲದೆ ತಮ್ಮ ವೃತ್ತಿ ಏನು? ನಮ್ಮ ವೃತ್ತಿ ಬಡವರಿಗೆ ವೃದ್ಧಾಪ್ಯ ವೇತನ ಮಾಡಿಸೋದು, ಸ್ಟೇಷನ್ ಜಗಳ ಮಾಡಿದ್ರೆ ಅಲ್ಲಿ ಬಿಡಿಸ್ಕೊಂಬರೋದು, ರಾಜಿ ಮಾಡಿಸ್ಕೊಂಬರೋದು, ಮತ್ತು ತಾಲೂಕು ಆಫೀಸ್ನಲ್ಲಿ ನಮ್ಮ ಕೈಲಿ ಎಷ್ಟು ಸಹಾಯ ಆಗುತ್ತೋ ಅಷ್ಟು ಜನಗಳಿಗೆ ವರ್ತನೆ ಮಾಡ್ಕೊಂಡು ಅವ್ರಿಗೆ ಇದು ಮಾಡಿಸ್ಕೊಂಬರೋದು. ಸೋಷಿಯಲ್ ನಮಗೆ ಸರ್ವತ್ತಿಗೆ ಎಷ್ಟೊತ್ತಿಗೆ ಕರೆದ್ರೂ ನಾವು ಹೊರಟು ಹೋಗ್ತೀವಿ ಜನಗಳು. ಸೋಷಿಯಲ್ ಒಟ್ಟಾರೆ ನೀವು ಸೋಷಿಯಲ್ ವರ್ಕ್ ಮಾಡ್ಕೊಂಡು ರಾಜಕೀಯಕ್ಕೆ ಬಂದಿದ್ದೀರಾ? ಓಕೆ ಸರ್. ತಾವು ಇನ್ನೂ 2.5 ವರ್ಷ ಟರ್ಮ್ ಇದೆ ತಮ್ಮದು. ಇರುವಂಥ 2.5 ವರ್ಷ ಅವಧಿನಲ್ಲಿ ನೀವು ಏನೇನು ಅಭಿವೃದ್ಧಿ ಕೆಲಸಗಳನ್ನ ಮಾಡಬೇಕು ನಿಮ್ಮ ಒಂದು ಕ್ಷೇತ್ರಕ್ಕೆ ಅಂತ ಅಂದ್ಕೊಂಡಿದ್ದೀವಿ? ನಮ್ಮ ಕ್ಷೇತ್ರಕ್ಕೆ ಒಳ್ಳೆ ನೀರಿನ ವ್ಯವಸ್ಥೆ, ಕುಡಿಯೋದಕ್ಕೆ ರಸ್ತೆಗಳು, ಬೀದಿ ದೀಪಗಳು ಇವೆಲ್ಲ ಮಾಡ್ಬೇಕಂತ. ಮೂಲಭೂತ ಸೌಕರ್ಯಗಳು ಟೋಟಲ್ ಆಗಿ ಮೂಲಭೂತ ಸೌಕರ್ಯ. ಜನ ಕೇಳೋದೇನಂದ್ರೆ ಕುಡಿಯೋದಕ್ಕೆ ನೀರು, ಬೀದಿ ದೀಪ, ಅದನ್ನೇ ಮೇನ್ ಕೇಳೋದು. ಆಮೇಲೆ ಮನೆಗಳು ಕೇಳ್ತಾರೆ, ಮನೆಗಳು ಮಾಡಿಕೊಡ್ಬೇಕು.
ಸುಮಾರು ಮನೆಗಳು ಮಾಡಿಸಿದ್ದೀವಿ. ಇನ್ನು ಸ್ವಲ್ಪ ಇದ್ದಾವೆ. ನಮ್ಮ ಪೀರಿಯಡ್ ಮುಗಿಯೋದ್ರಲ್ಲಿ ಎಲ್ಲ ಮುಗಿಸ್ತೀವಿ ನಾವು ಮುಗಿಸಿ. ಸರ್ ನೀವು ಈ ಕ್ಷೇತ್ರ ಒಂದು ಸ್ಥಾನಕ್ಕೆ ಬರ್ಬೇಕಂದ್ರೆ ನಿಮಗೆ ಮತಕ್ಕೆ ಗೆಲ್ಲಿಸಿ ಅಂತ ಮತದಾರ ಕಾರಣ ಅಲ್ವಾ? ಹೌದು. ಮತದಾರರ ಮತ್ತೆ ನಿಮ್ಮ ನಡುವೆ ಯಾವ ರೀತಿ ಬಾಂಧವ್ಯ ಇದೆ ಸರ್? ನಮ್ದು ಅವ್ರದ್ದು ಒಂದೇ ಮನೆ ಸಂಬಂಧ ಇದ್ದಂಗೆ ಇದೀವಿ ನಾವು, ಮತದಾರರು ನಾವು ಒಂದೇ ಮನೆಯವರು ಒಟ್ಟಿಗೆ ಯಾವ ಥರ ಇದೀವೋ ಆ ಥರ ಇದೀವಿ ನಾವು. ಏನೇ ಒಂದು ಸಂದರ್ಭದಲ್ಲಿ ಎಂತ ಒಂದು ಪರಿಸ್ಥಿತಿನಲ್ಲೂ ಯಾವಾಗ ಬೇಕಾದ್ರೂ ಕರೆದ್ರು ನೀವು ಹೋಗಿ ಜನ ಸ್ಪಂದಿಸ್ತೀರಾ ನಿಮ್ಮ ಮತದಾರರ ನಡುವೆ? ನಾವು ಹೋಗ್ತೀವಿ. ಓಕೆ ಸರ್, ತಾವು ರಾಜಕೀಯಕ್ಕೆ ಬಂದು ಈಗ 2.5 ವರ್ಷ ಟರ್ಮ್ ಆಗಿ ಹೋಗಿದೆ. ಇರುವಂತ 2.5 ವರ್ಷದಲ್ಲಿ ಏನೇನೆಲ್ಲ ಅಭಿವೃದ್ಧಿ ಕೆಲಸಗಳನ್ನ ಮಾಡಬೇಕು ಅಂತ ಅನ್ಕೊಂಡಿದ್ದೀವಿ, ಹೌದಲ್ವಾ? ಓಕೆ ಸರ್, ತಾವು ಇಂದು ಮುಂದೆ ನಿಮಗೆ TPಗೋ ZPಗೋ ಅವಕಾಶ ಸಿಕ್ಕಿದ್ರೆ ರಾಜಕೀಯ ಜೀವನದಲ್ಲಿ ಹೀಗೆ ಮುಂದುವರಿಯೋದಕ್ಕೆ ಇಷ್ಟಪಡ್ತೀರಾ? ನಾವು TPಗೆ ಬಂದರೆ ನಾವು ನಿಲ್ತೀವಿ. ಆದರೆ ನಮಗೆ ಒಬ್ಬರು ಗುರುಗಳಂತ ಇದ್ದಾರೆ ಇವಾಗ. ಆಲ್ರೆಡಿ ಇವಾಗ ರನ್ನಿಂಗ್ನಾಗ ಇಲ್ಲಿದ್ದಾರೆ MLA ಅವರು, MJ ಅಪ್ಪಾಜಿ ಅವರು. ಅವ್ರು ಮಾರ್ಗದರ್ಶನ ಕೊಟ್ಟರೆ ನಿಲ್ಲೋ ಅಂದರೆ ನಿಲ್ತೀವಿ ನಾವು, ನಮ್ಮದೇನು ಅಭ್ಯಂತರ. ಸರ್, ನಮ್ಮ ಒಂದು ಸಂದರ್ಶನದ ಮೂಲಕ ನಿಮ್ಮ ಗುರುಗಳಾದ MJ ಅಪ್ಪಾಜಿ ಅವರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನಾವು ತುಂಬ ಹೃದಯ ಕೊಟ್ಟು ಇದು ಹೇಳೋಕ್ಕೆ ಇಷ್ಟಪಡ್ತೀವಿ ಅವರಿಗೆ. ಅವರು ಏನು ಮಾರ್ಗದರ್ಶನ ಕೊಡ್ತಾರೋ ಈ ಥರ ಹೋಗೋ ಅಂದರೆ ನಾವು ಹೋಗ್ತೀವಿ. ನಾವು ಅವ್ರು ಹೇಳಿದ್ರೆ ಓಕೆ, ನಾವು ನಿಲ್ಲೋ ಅಂದರೆ ನಿಲ್ತೀವಿ, ನಮ್ಮದೇನು ಅಭ್ಯಂತರ ಏನಿಲ್ಲ. ಓಕೆ ಸರ್, ತಾವು ರಾಜಕೀಯದಲ್ಲೇ ತಮ್ಮನ್ನು ತಾವು ಎಲ್ಲೆಲ್ಲಿ ಗುರುತಿಸ್ಕೊಂಡಿದ್ದೀರಾ? ನಾವು ಸ್ಟೇಷನ್ನು, ಸರ್ಕಾರಿ ಆಸ್ಪತ್ರೆ, ತಾಲೂಕು ಆಫೀಸು, ತಾಲೂಕು ಪಂಚಾಯತಿ, EO BO ಆಫೀಸು, ಸಮಾಜ ಕಲ್ಯಾಣ ಇಲಾಖೆ ಎಲ್ಲ ಕಡೆನೂ ಗುರುತಿಸ್ಕೊಂಡಿದ್ದೀವಿ. ತೋಟಗಾರಿಕೆ ಇಲಾಖೆ, ಕೃಷಿ ಇಲಾಖೆ ಎಲ್ಲ ಕಡೆನೂ ನಾವು. ಓಕೆ ಸರ್, ತಾವು ಈ ಒಂದು ಅಧಿಕಾರಕ್ಕೆ ಬರಬೇಕಂದ್ರೆ ನಿಮಗೆ ಮತಕ್ಕೆ ಗೆಲ್ಲಿಸಂತ ಮತದಾರರೇ ಕಾರಣ? ಮತದಾರರೇ ಕಾರಣ. ನಮ್ಮ ಒಂದು ಸಂದರ್ಶನದ ಮೂಲಕ ನಿಮ್ಮ ಮತದಾರ ಬಂಧುಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನಾವು ಕೃತಜ್ಞತೆನೇ ಹೇಳ್ತೀವಿ ನಾವು ಮತದಾರ ಬಂಧುಗಳಿಗೆ. ಓಕೆ ಸರ್, ತಮ್ಮ ಒಂದು ರಾಜಕೀಯ ಜೀವನ ಹೇಗೆ ಮುಂದುವರಿತಾ ಇರಲಿ, ನಮ್ಮದು ಇದೇ ಥರ ಮುಂದುವರಲಿ ಅಂತ ನಾವು ದೇವರಲ್ಲೇ ಬೇಕಂತೀವಿ. ಮತ್ತು ಜನರಲ್ಲೂ ಅಷ್ಟೇ ನಾವು ಪ್ರೀತಿ ವಿಶ್ವಾಸದಿಂದ ಬೆಳೆಸ್ಕೊಂಡು ಚೆನ್ನಾಗಿದೆ. ನಿಮಗೆ ಮುಂದೆ ರಾಜಕೀಯ ಜೀವನದಲ್ಲಿ ಉಜ್ವಲ ಭವಿಷ್ಯ ಸಿಗಲಿ, ಜನಸಾಮಾನ್ಯರಿಗೆ ನಿಮ್ಮಿಂದ ಇನ್ನೂ ಒಳ್ಳೆಯ ಅಭಿವೃದ್ಧಿ ಕೆಲಸಗಳಾಗಲಿ ಅಂತ ಹೇಳ್ತಾ ತಮ್ಮ ಒಂದು ಅಮೂಲ್ಯವಾದ ಸಮಯವನ್ನು ನಮ್ಮೊಂದಿಗೆ ನಮ್ಮ ಒಂದು ಸಂದರ್ಶನದೊಂದಿಗೆ ಹಂಚಿಕೊಂಡಿದ್ದಕ್ಕೆ ತುಂಬ ಧನ್ಯವಾದಗಳು. ತುಂಬ ಧನ್ಯವಾದಗಳು.